ಗೂಗಲ್ ಪೇರೆಂಟ್ಸ್ ಬಂದಿರ್ತಾರೆ, ಸುಮಾರಷ್ಟು ಡೌಟ್ಸ್ ಇರುತ್ತೆ. ಸೊ ಅವ್ರಿಗೇನು ಹೇಳಬೇಕು ಅಂತ ಹೇಳ್ತಾರೆ? ಸೊ ಗೂಗಲ್ ಪೇರೆಂಟ್ಸ್, ಯು ಮೀನ್ ಟು ಸೇ ಅವರು ಈ ಥರ ಡಿಸೀಸ್ ಬಗ್ಗೆ ತಿಳ್ಕೊಂಡು ಬಂದಿರ್ತಾರೆ ಅಲ್ವಾ? ಸೊ ಡೆಫಿನೆಟ್ಲಿ ಅವರು ತಿಳ್ಕೊಂಬರ್ಬೋದು ಡಿಸೀಸ್ನ, ಏನದು ಯಾವ ಡಿಸೀಸ್ ಅದು ಯಾವ್ದು ಇರ್ಬೋದು ಅನ್ನೋ ರೈಟ್ಸ್ ಅವರಿಗಿದೆ ತಿಳ್ಕೊಂಬರೋದು. ಬಟ್ ಅದನ್ನು ತಿಳಿದಾದ್ಮೇಲೆ ಆ ನಾಲೆಡ್ಜ್ನ ಡಾಕ್ಟರ್ ಜೊತೆಗೆ ಯುನೋ ಕಂಪೇರ್ ಆಗುತ್ತೆ ಅಲ್ವಾ? ದ ನಾಲೆಡ್ಜ್ ಶುಡ್ ನಾಟ್ ಬಿ ಫಾರ್ ದ ಸೇಕ್ ಟು ಕಂಪೇರ್ ವಿತ್ ದ ಡಾಕ್ಟರ್ಸ್ ನಾಲೆಡ್ಜ್ ಅಷ್ಟೇ. ಸೊ ನಿಮಗೆ ತಿಳ್ಕೊಬೇಕು ಏನಾಗ್ಬೋದು ಈ ಡಿಸೀಸಿಂದ, ನೀವು ಯಾವ ರೀತಿ ಪ್ರೈಮರಿ ಪ್ರಿಕಾಷನ್ಸ್ ತೊಗೋಬೋದು, ಅದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಡೆಫಿನೆಟ್ಲಿ ನೀವು ಅದನ್ನು ಸರ್ಚ್ ಮಾಡ್ಕೊಂಡೇ ಬರ್ಬೋದು, ನೋ ಇಶ್ಯೂಸ್. ಸೊ ಸರ್ಚ್ ಮಾಡೋದು ಏನು ಅಷ್ಟು ಇಶ್ಯೂ ಇಲ್ಲ ಅಂತ ಅಂತಾರೆ? ಡೆಫಿನೆಟ್ಲಿ ನಾಟ್. ಬಟ್ ವೆನ್ ಯು ಲುಕ್ ಎಟ್ ಗೂಗಲ್ ರಿಸಲ್ಟ್ಸ್, ಎವ್ರಿ ಅದರ್ ಡಿಸೀಸ್ ಎಂಡ್ಸ್ ವಿತ್ ಅ ಕ್ಯಾನ್ಸರ್ ನೋಟ್. ಸೊ ವಾಟ್ ಇಫ್ ಯಾರಾದರೂ ಲೈಟ್ ಹಾರ್ಟೆಡ್, ಸ್ವಲ್ಪ ವೀಕ್ ಹಾರ್ಟೆಡ್ ಪೇರೆಂಟ್ ಇದ್ದಾರೆ ಅಂತ ಅಂದರೆ? ಸೊ ಈಗ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವೊಂದು ಡಿಸೀಸ್ ಬಗ್ಗೆ ಹುಡುಕ್ತಾ ಇದ್ದೀರಾ ಅಂದರೆ ಅದರಲ್ಲಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಅನ್ನೋದು ಇರೋದಿಲ್ಲ. ಓಕೆ, ಸೊ ಇವಾಗ ನಾವು ಆ್ಯಸ್ ಅ ಡಾಕ್ಟರ್, ನಾನೊಬ್ಬ ಪೀಡಿಯಾಟ್ರಿಷಿಯನ್ ಆಗಿರೋದ್ರಿಂದ ಸೊ ನನಗೆ ಕೆಲವೊಂದು ಪುಸ್ತಕಗಳಿದೆ, ನಾನು ಅದನ್ನು ಒಂದು ಸ್ಟ್ಯಾಂಡರ್ಡ್ ಬುಕ್ ಆಗಿ ಕನ್ಸಿಡರ್ ಮಾಡ್ತೀನಿ, ನಾನು ಅದನ್ನು ಓದ್ತೀನಿ. ಬಟ್ ಇಲ್ಲೇನಾಗುತ್ತೆ ಅಂದರೆ ಮಲ್ಟಿಪಲ್ ಬುಕ್ಸ್ ಪ್ಲ್ಯಾಟ್ಫಾರ್ಮಿಂದ ಆಗಿರ್ಬೋದು, ರಿಸರ್ಚ್ ಪೇಪರ್ಸ್ ಆಗಿರ್ಬೋದು, ಆರ್ಟಿಕಲ್ಸಿಂದ ದೇ ವಿಲ್ ಗಿವ್ ಅ ಕನ್ಕ್ಲೂಷನ್ ರಿಪೋರ್ಟ್. ಸೊ ಅದರ ಮೇಲೆ ರಿಲೈ ಮಾಡಿ ಪೇರೆಂಟ್ಸ್ ಟೆನ್ಷನ್ ತಗೊಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಬೆಟರ್ ಟು ಕನ್ಸಲ್ಟ್ ಅ ಡಾಕ್ಟರ್ ದ್ಯಾನ್ ಗೂಗ್ಲಿಂಗ್. ಇನ್ನೂ ಸ್ವಲ್ಪ ಜಾಸ್ತಿ ಗೂಗಲ್ ಮಾಡಿ ಇನ್ನೂ ಡೆಪ್ತ್ ಹೋಗಿ ಒಂದು ಚಿಕ್ಕದನ್ನು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀರಾ? ಸೂಪರ್. ಸೊ ಆಲ್ಸೋ ಲೆಟ್ ಮೀ ನೋ, ಸ್ಕ್ರೀನ್ ಟೈಮ್ ಅಂತ ಬರುತ್ತೆ, ಎಲ್ಲರಿಗೂ ಕನ್ಫ್ಯೂಷನ್ನು. ನನ್ನ ಮಗು ಎರಡು ಅವರ್ ನೋಡ್ತಾನೆ, ನನ್ನ ಮಗು 1 hour ನೋಡ್ತಾಳೆ, ಹಾಗೆ. ಸೊ ವಾಟ್ ಈಸ್ ದ ಮಿನಿಮಮ್ ಸ್ಕ್ರೀನ್ ಟೈಮ್ ಯು ರೆಕಮೆಂಡ್ ಫಾರ್ ಅ ಚೈಲ್ಡ್? ಸೊ ಏಜ್ ಕಟ್ ಆಫ್ಸ್ ಇದೆ ಅದಕ್ಕೆ. ಸೊ ಮಿನಿಮಮ್ 2 years ತನಕ ಚೈಲ್ಡ್ಸ್ ಬ್ರೈನ್ ಗ್ರೋತ್ ಆಗೋದು ಮ್ಯಾಕ್ಸಿಮಮ್ ಫೇಸ್ ಇರೋದೇ ಆ 2 yearsಲ್ಲಿ. ಸೊ ಈ 2 yearsನಲ್ಲಿ ನಾವು ಫ್ರಮ್ ಬರ್ತ್ ಟು 2 years 90% ಆಫ್ ದ ಬ್ರೈನ್ ಗ್ರೋತ್ ಆಗೋಗುತ್ತೆ ಚಿಕ್ಕ ಮಕ್ಕಳಲ್ಲಿ. ಅಡಲ್ಟ್ ಸೈಜಿಗೆ ಆಲ್ಮೋಸ್ಟ್ ನಿಯರ್ ಬೈ ಆಗ್ತಾ ಇರುತ್ತೆ ಬ್ರೈನ್ ಸೈಜ್. ಸೊ ಈ 2 yearsಲ್ಲಿ ಸ್ಕ್ರೀನಿಂದ ಎಕ್ಸ್ಪೋಜರ್ ಇರಬಾರ್ದು, ಝೀರೋ. ಇಟ್ ಶುಡ್ ಬಿ ಝೀರೋ. ಆ್ಯಂಡ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ದೀಸ್ ಡೇಸ್ ವೆನ್ ವಿ ಸಿ ಇಟ್ ಇಸ್ ಹಾರ್ಡ್ಲಿ ವಿ ಸಿ ಎನಿ ಪೇರೆಂಟ್ ಹೂ ಇಸ್ ನಾಟ್ ಗಿವಿಂಗ್ ಅ ಸ್ಕ್ರೀನ್ ಟೈಮ್ ಟು ಅ ಚೈಲ್ಡ್, ರೈಟ್? ಸೊ 2 to 5 years ನೀವು ಬಂದಾಗ ಸ್ವಲ್ಪ ನೀವು ಎಕ್ಸ್ಟೆಂಡ್ ಮಾಡ್ಬೋದು ಅದನ್ನು ಫಾರ್ ಲೈಕ್ ಫಾರ್ ಅ hour or so. ಬಟ್ ಆ್ಯಸ್ ದ ಏಜ್ ಈಸ್ ಪ್ರೋಗ್ರೆಸ್ಸಿಂಗ್, ಎಜುಕೇಷ್ನಲ್ ಆ್ಯಕ್ಟಿವಿಟೀಸ್ ಬರ್ತಾ ಇದೆ, ಮಗು ಅದರಲ್ಲೇ ಓದಬೇಕು ಅನ್ನೋದು ಬರುತ್ತೆ. ಸೊ ಎಜುಕೇಷ್ನಲ್ ಪರ್ಸ್ಪೆಕ್ಟಿವ್ ನೋಡಿದಾಗ ನೀವು ಡ್ಯೂರೇಷನ್ನ ಇನ್ಕ್ರೀಸ್ ಮಾಡ್ಬೋದು. ಓಕೆ, ಬಟ್ ವೆನ್ ಯು ಆರ್ ಮೈಂಡ್ಲೆಸ್ಲಿ ಏನು ಸ್ಕ್ರೀನ್ನ ಅವ್ರು ಸ್ಕ್ರೋಲ್ ಮಾಡ್ತಾರಲ್ಲ, ದಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಟ್ ಎಜುಕೇಷನಲ್ ಪರ್ಪಸ್. ಸೊ ಬೇಸಿಕಲಿ ಈಗ 5 years ಮೇಲಿರೋ ಮಕ್ಕಳಿಗೆ ಆಲ್ಮೋಸ್ಟ್ ವಿಸೆ ನೀವು 30 minutes to 1 hour ಸ್ಕ್ರೀನ್ ಟೈಮ್ ಕೊಡಿ. ಸೊ ಅದರಲ್ಲಿ ಅವ್ರ ಎಜುಕೇಷನಲ್ ಇನ್ಕ್ಲೂಡ್ ಮಾಡಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಸೊ ಸ್ಕ್ರೀನ್ ಟೈಮ್ ಶುಡ್ ಬಿ, ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಯು ರೆಕಮೆಂಡ್? No time for screen time. No time for screen time. Okay. Also, I need to understand your perspective of child and parent connect. How engaging you need to be with the child to understand. You can take care of a child until she or he reaches teenager. Yes. A teenage ಆಗೋ ಅಷ್ಟರಲ್ಲಿ how close you need to be with your child. ಯಾವ ಥರ ಕನೆಕ್ಟ್ ಇರಬೇಕು? One connect is, how important is that connect? Because ಎಲ್ಲರೂ ವರ್ಕಿಂಗ್, ಸೊ somewhere I feel that the connect is missing ಅಂತ. What do you have to You're right in that aspect. Actually, one of my teachers, we were discussing regarding the same topic, and I liked what she actually shared her thoughts with me. Emotionally, ಒಬ್ಬ ಪೇರೆಂಟ್ ಇಲ್ಲ ಪೇರೆಂಟ್ಸ್ ಮಗು ಜೊತೆ ಕನೆಕ್ಟ್ ಆಗಿದ್ರೆ ನೀವು ಅದನ್ನ ಮೆಟೀರಿಯಲಿಸ್ಟಿಕ್ ಲವ್ ಆಗಿರ್ಬೋದು, ಇಲ್ಲ ವಾಟ್ ಯು ಆರ್ ಟೆಲ್ಲಿಂಗ್, ಬೇರೆ ಕಡೆ ಹೋಗೋದು, ಬೇರೆ ಕಾಲೇಜಸ್ ಹೋಗೋದು, ಅದು ನಿಮಗೆ ಮ್ಯಾಟರ್ ಆಗಲ್ಲ. ಬಿಕಾಸ್ ನಿಮ್ಮ ಮಗುಗೆ ಅರ್ಥ ಆಗಿದೆ ದಟ್ ಅವ್ರ ಪೇರೆಂಟ್ಸ್ ಕರೆಕ್ಟಾಗಿ ಮಗುನ ಅರ್ಥ ಮಾಡ್ಕೊತಾ ಇದ್ದಾರೆ. ಆ ಇಮೋಷ್ನಲ್ ಕನೆಕ್ಟ್ ಒಂದ್ಸಲ ಇನಿಷಿಯಲ್ ಫೇಸಸಲ್ಲಿ ನೀವು ಕರೆಕ್ಟಾಗಿ ಡಿಫೈನ್ ಮಾಡಿದ್ದೀರಾ ಅಂದರೆ ಅದ್ರ ನೆಕ್ಸ್ಟ್ ಪಾಯಿಂಟಲ್ಲಿ ಅದು ಎಲ್ಲೂ ಪ್ರಾಬ್ಲಮ್ ಮಾಡಲ್ಲ. ಬಿಕಾಸ್ ಮಗುವಿಗೆ ಕಾನ್ಫಿಡೆನ್ಸ್ ಇರುತ್ತೆ ದಟ್ ಮೈ ಪೇರೆಂಟ್ಸ್ ಟ್ರಸ್ಟ್ ಮೀ, ನಾನು ಏನೇ ಆ್ಯಕ್ಷನ್ ತೊಗೊಂಡ್ರು ದೇ ನೋ ದ್ಯಾಟ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ರೈಟ್. ಸೊ ಇನಿಷಿಯಲ್ ಕನೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದ ಕನೆಕ್ಟ್ ಶುಡ್ ಬಿ ಇನ್ ಸಚ್ ಅ ವೇ ದಟ್ ದ ಚೈಲ್ಡ್ ಶುಡ್ ಫೀಲ್ ದಟ್ ನಾನು ಏನೇ ಮಾಡ್ತಾ ಇದ್ದೀನಿ ನನ್ನ ಪೇರೆಂಟ್ಸಿಗೆ ಅದು ಅರ್ಥ ಆಗ್ತಿದೆ ಇಮೋಷನಲಿ. ಆ್ಯಂಡ್ ಆಲ್ಸೋ ದ ಚೈಲ್ಡ್ ವಿಲ್ ಬಿ ಟ್ರಾನ್ಸ್ಪರೆಂಟ್, ಹೈಡ್ ಮಾಡಲ್ಲ, ಸುಳ್ಳು ಹೇಳಲ್ಲ. ಸೊ ಆಲ್ ದೀಸ್ ಕಂಪ್ಲೇಂಟ್ಸ್ ವಿಲ್ ನಾಟ್ ಕಮ್ ಲೇಟರ್ ಆನ್ ಅಂತ ಹೇಳ್ತಿದ್ದೀರಾ, ಒನ್ಸ್ ಯು ಆರ್ ವೆಲ್ ಕನೆಕ್ಟೆಡ್ ವಿತ್ ಯೋರ್ ಚೈಲ್ಡ್ ಅಂತ.